ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕಂಪ್ಲೇಂಟ್ ಬಾಕ್ಸ್ನಲ್ಲಿ ಇರುವಂತಹ ಸ್ಟೋರಿ ನೋಡಿ. ನಮ್ಮ ರಾಜ್ಯದ ಅನೇಕ ಜಿಲ್ಲೆಗಳಿಗೆ ಮಳೆ ಬಂದಿದೆ. ಇನ್ನು ಅನೇಕ ಜಿಲ್ಲೆಗಳು ಬರಪೀಡಿತ ಜಿಲ್ಲೆಗಳಾಗಿದೆ. ನಿಮಗೆ ಗೊತ್ತಾ, ಕರ್ನಾಟಕದ ಮೊಳಕಾಲ್ಮೂರು ಪ್ರದೇಶದಲ್ಲಿ ಜಾನುವಾರಿಗೆ ತಿನ್ನೋದಕ್ಕೆ ಆಹಾರ ಇಲ್ಲ. ಇದೇ ಈ ದಿನದ ಕಂಪ್ಲೇಂಟ್ ಬಾಕ್ಸ್. ನಾನು ಸಾಹಿಲ್. ಮಲೆನಾಡಿನಲ್ಲಿ ಮಳೆಯ ಅಬ್ಬರ, ಬರದ ನಾಡಿನಲ್ಲಿ ಭೀಕರ ಬರದ ಛಾಯೆ. ಮಳೆ ಸಂಪೂರ್ಣ ಕೈಕೊಟ್ಟು ತತ್ತರಿಸಿದ ರೈತರು, ಜಾನುವಾರುಗಳಿಗೆ ತಿನ್ನೋದಕ್ಕೆ ಮೇವಿಲ್ಲ. ಮಲೆನಾಡಿನಲ್ಲಿ ಮಳೆಯ ಅಬ್ಬರ, ಬರದ ನಾಡಿನಲ್ಲಿ ಭೀಕರ ಬರ. ಮಳೆ ಸಂಪೂರ್ಣ ಕೈಕೊಟ್ಟು ತತ್ತರಿಸಿದ ರೈತರು ಮತ್ತು ಜಾನುವಾರುಗಳು. ಮೊಳಕಾಲ್ಮೂರು ತಾಲೂಕಿನಲ್ಲಿ ದೇವರು ಎತ್ತುಗಳಿಗೆ ನರಕಯಾತನೆ. ಮಳೆ ಇಲ್ಲದೆ ಮೇವು ಸಿಗದೆ ಮೂಕ ಪ್ರಾಣಿಗಳ ದೀನರೋಧನೆ. 300ಕ್ಕೂ ಹೆಚ್ಚು ಮೂಕ ಪ್ರಾಣಿಗಳ ನಿತ್ಯ ಹೋರಾಟ. ಮೊಳಕಾಲ್ಮೂರಿನ ಮುತ್ತಿಗಾರಹಳ್ಳಿ ಗ್ರಾಮದ ಎತ್ತುಗಳಿಗೆ ಸಂಕಷ್ಟ. ಮಲ್ಲಿಕಾರ್ಜುನ ಸ್ವಾಮಿಗೆ ಸೇರಿದ ಎತ್ತುಗಳು ನಿಜಕ್ಕೂ ಹೃದಯ ವಿದ್ರಾವ. ಕಳೆದ 3 ತಿಂಗಳಿನಿಂದ ಹನಿ ನೀರು, ಮೇವು ಸಿಗದೆ ರಾಸುಗಳು ಕಣ್ಣೀರು. ಸರಿಯಾದ ಮೇವು ಸಿಗದೆ ಎತ್ತುಗಳು ಸಾವನ್ನಪ್ಪಿರುವ ದಾರುಣ ಘಟನೆ. ಹಸಿವಿನಿಂದ ಬಳಲುತ್ತಾ ಜೀವನ್ಮರಣದ ಮಧ್ಯೆ ಒದ್ದಾಡ್ತಾ ಇರೋ ಎತ್ತುಗಳ ನರಳಾಟ ಕಣ್ಣಿಗೆ ಕಾಣಿಸ್ತಿದ್ರು ಸ್ಪಂದಿಸದ ಸರ್ಕಾರ, ನಿರ್ಲಕ್ಷ್ಯ ತೋರುತ್ತಿರುವ ಸ್ಥಳೀಯ ಜನಪ್ರತಿನಿಧಿಗಳು. ಸಮಸ್ಯೆಯತ್ತ ತಿರುಗಿ ನೋಡದ ಸ್ಥಳೀಯ ಎಂಎಲ್ಎಗಳು ಮತ್ತು ಜಿಲ್ಲಾಡಳಿತ. ಇದು ಕರ್ನಾಟಕದ ಮೊಳಕಾಲ್ಮೂರಿನ ಪ್ರದೇಶದ ಕತೆ. ಬರ ವೀಕ್ಷಣೆ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಕಾಲಹರಣ. ಸರ್ಕಾರದ ನಡೆಗೆ ಸಾರ್ವಜನಿಕರ ಆಕ್ರೋಶ. ಪ್ರಾಣಿಗಳ ರಕ್ಷಣೆಗೆ ಗೋಶಾಲೆ ಆರಂಭಿಸದ ಜಿಲ್ಲಾಡಳಿತ. ಎತ್ತುಗಳ ವೇದನೆ ತಾಳದೆ ರಾತ್ರಿ ಕಾಯ್ದಿಟ್ಟ ಅರಣ್ಯಕ್ಕೆ ಕರೆದೊಯ್ಯುವ ಸ್ಥಿತಿ. ದೇವರ ಎತ್ತುಗಳ ಪ್ರವೇಶಕ್ಕೆ ಫಾರೆಸ್ಟ್ ಸಿಬ್ಬಂದಿ ತಡೆಯಿಂದ ಪರಿಸ್ಥಿತಿ ಉಲ್ಬಣ. ಕಂಗೆಟ್ಟು ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ ಮೊರೆ ಹೋದ ಸ್ಥಳೀಯರು. ಬರವೀಕ್ಷಣೆ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಕಾಲಹರಣ ಮಾಡ್ತಾ ಇದೆ. ಮೊಳಕಾಲ್ಮೂರು ಪ್ರದೇಶದಲ್ಲಿ ಜನರಿಗೆ ಕುಡಿಯೋದಕ್ಕೆ ನೀರಿಲ್ಲ ಅನ್ನೋ ಸ್ಟೋರಿ ಅಲ್ಲ ಇದು. ಪಾಪ ಜಾನುವಾರುಗಳಿಗೆ ಮೇಯೋದಕ್ಕೆ ಮೇವಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ. ಹಾಗಾದರೆ ಅಲ್ಲೇನಾಗಿದೆ? ಜಾನುವಾರಿಗೆ ಯಾಕೆ ಮೇವಿಲ್ಲ? ಅದಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಚಿತ್ರದುರ್ಗ ಜಿಲ್ಲೆ ಕಳೆದ 16 ವರ್ಷಗಳಿಂದ ಭೀಕರ ಬರಕ್ಕೆ ತುತ್ತಾಗಿದೆ. ಈ ನಡುವೆ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರವಂತೂ ರಾಜ್ಯದಲ್ಲೇ ಅತ್ಯಂತ ಹಿಂದುಳಿದ ಪ್ರದೇಶವೆಂಬ ಹಣೆಪಟ್ಟಿಯನ್ನ ಕಟ್ಟಿಕೊಂಡಿದೆ. ಇಂತಹ ತಾಲೂಕಿನಲ್ಲಿ ಈ ಬಾರಿ ಮುಂಗಾರು ಮಳೆ ಸಂಪೂರ್ಣ ಕೈಕೊಟ್ಟು ಇಲ್ಲಿನ ರೈತರು ತತ್ತರಿಸಿ ಹೋಗಿದ್ದಾರೆ. ಇತ್ತ ಜನರು ಹನಿ ನೀರಿಗೂ ಪರದಾಟವನ್ನ ನಡೆಸ್ತಿದ್ರೆ ಜಾನುವಾರುಗಳ ಪಾಡು ಹೇಳತೀರದ್ದಾಗಿದೆ. ಈ ಮಧ್ಯೆ ಮುತ್ತಿಗಾರಹಳ್ಳಿ ಗ್ರಾಮದ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಗೆ ಸೇರಿದ ದೇವರ ಎತ್ತುಗಳ ಸ್ಥಿತಿ ದೇವರಿಗೆ ಪ್ರೀತಿ ಎನ್ನುವಂತಾಗಿದೆ. ಕಳೆದ 3 ತಿಂಗಳಿಂದ ಮಳೆ ಬಾರದೆ ಮೇವು ಸಿಗದೆ 300ಕ್ಕೂ ಹೆಚ್ಚು ದೇವರ ಎತ್ತುಗಳು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿವೆ. ಸಮರ್ಪಕ ಮೇವು ಇಲ್ಲದೆ ನಿತ್ಯ ಇಲ್ಲಿನ ದೇವರ ರಾಸುಗಳು ನರಕ ಯಾತನೆ ಅನುಭವಿಸ್ತಿವೆ. ಇದರಲ್ಲಿ ಕೆಲವು ಎತ್ತುಗಳು ಸರಿಯಾದ ಮೇವು ಸಿಗದೆ ಸತ್ತು ಹೋಗಿದ್ರೆ, ಇನ್ನು ಕೆಲವು ಎತ್ತುಗಳು ಮೇವಿಗಾಗಿ ಅಂಗಲಾಚುತ್ತಿರುವ ದೃಶ್ಯ ಎಂಥವರಲ್ಲೂ ಮರುಕ ಹುಟ್ಟಿಸುತ್ತಿದೆ. ಇಲ್ಲಿನ ಕಿಲಾರಿಗಳು ನಿತ್ಯ ಅಡವಿಗೆ ಎತ್ತುಗಳನ್ನ ಮೇವಿಗಾಗಿ ಕರೆದೊಯ್ದರು. ಹನಿ ಮಳೆಯಿಲ್ಲದೆ ಅಡವಿಯಲ್ಲೂ ಕೂಡ ಮೇವು ಸಿಕ್ತಿಲ್ಲ. ಇದರಿಂದ 100 ಎತ್ತುಗಳು ನರಳೋದನ್ನ ಕಣ್ಣಾರೆ ಕಾಣುತ್ತಿರುವ ಎತ್ತಿನ ಕಿಲಾರಿಗಳು ಸರ್ಕಾರ ಕೂಡಲೇ ಸಮರ್ಪಕ ಮೇವು ನೀಡುವಂತೆ ಒತ್ತಾಯ ಮಾಡಿದ್ದಾರೆ. ಮುತ್ತಿಗಾರ ಎತ್ತುಗಳು ಈ ಮೊಳಕಾಲ್ಮೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ ಇಲ್ಲಿ ಮುತ್ತಿಗಾರಹಳ್ಳಿ ವಾಸ ಆಗಿರ್ತಕ್ಕಂಥ ದೇವರ ಎತ್ತುಗಳಿಗೆ ಮೇವು ನೀರು
ಸ್ವಲ್ಪ ಭಾಳ ತೊಂದರೆ ಆಗಿದೆ. ಅದಕ್ಕೆ ಸರ್ಕಾರಕ್ಕೆ ನಾವು ಈ ಆರ್ ಅಶೋಕ್ ಸರ್ ಅವರು ಬಂದಿದ್ದರು, ನಾವು ಅರ್ಜಿಯನ್ನು ಪತ್ರ ಸಲ್ಲಿಸಿದ್ವಿ. ಮತ್ತು ಅದಕ್ಕೆ ಈಗ ಸರ್ಕಾರದಿಂದ ನಮಗೆ ಮೇವು ನೀರು ಭಾಳ ತೊಂದರೆ ಆಗಿದೆ. ಅದಕ್ಕೆ ಮೇವು ಏನಾದರೂ ಮಾಡಿ ಒದಗಿಸ್ಕೊಡಬೇಕೆಂದು ನಾವು ಕೇಳ್ಕೊಳ್ತಾ ಇದ್ದೀವಿ. ಇಷ್ಟೆಲ್ಲ ಆಘಾತಕಾರಿ ಪರಿಸ್ಥಿತಿ ಇದ್ರೂ ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾಡಳಿತ ಇತ್ತ ತಿರುಗಿಯೂ ನೋಡಿಲ್ಲ. ಕೇವಲ ಬರ ವೀಕ್ಷಣೆ ಹೆಸರಲ್ಲಿ ಸರ್ಕಾರ ಕಾಲಹರಣ ಮಾಡ್ತಿದ್ದು ಜಾನುವಾರುಗಳಿಗೆ ಗೋಶಾಲೆಗಳನ್ನು ತೆರೆತಿಲ್ಲ. ಮೂಕ ಪ್ರಾಣಿಗಳ ಈ ಮೂಕ ವೇದನೆ ಕಂಡು ರಾತ್ರಿ ವೇಳೆ ಕಾಯ್ದಿಟ್ಟ ಅರಣ್ಯ ಪ್ರದೇಶಕ್ಕೆ ದೇವರ ಎತ್ತುಗಳನ್ನ ಕರೆದೊಯ್ಯಲಾಗ್ತಿದೆ. ಆದರೆ ಅರಣ್ಯ ಸಿಬ್ಬಂದಿಗಳು ದೇವರ ಎತ್ತುಗಳ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿದ್ದು ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಪ್ರತಿ ವರ್ಷ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಭಕ್ತರು ಮೇವು ಸರಬರಾಜು ಮಾಡ್ತಿದ್ರು. ಆದರೆ ಈ ಬಾರಿ ಮಳೆ ಕೈಕೊಟ್ಟಿರೋದ್ರಿಂದ ಭಕ್ತರ ಬೆಳೆಗಳು ನಾಶವಾಗಿವೆ. ಇದರಿಂದ ಭಕ್ತರು ಕೂಡ ಮೇವು ಒದಗಿಸೋದಕ್ಕೆ ಹಿಂದೇಟು ಹಾಕ್ತಿದ್ದು ದೇವರ ರಾಸುಗಳು ಅತಂತ್ರವಾಗಿವೆ. ಹುಲ್ಲು ಇಲ್ಲದ ಕಾರಣ ನಾವು ಸರ್ಕಾರಕ್ಕೆ ತೊಂದರೆ ಆಗಿಬಿಟ್ಟಿದೆ. ಇಲ್ಲಿ ಎಲ್ಲ ಮೇವು ನೀರು ಇಲ್ಲ, ಮಳೆ ಇಲ್ಲದ ಕಾರಣ ಅಡವಿಯಲ್ಲಿ ಹುಲ್ಲು ಇಲ್ಲ, ಏನಿಲ್ಲ. ಹೋದರೂ ಎಲ್ಲಿ ಇಲ್ಲ. 400 ದನಗಳಿದ್ದಾವೆ, ಅದಕ್ಕೆ ಮೇವಿಲ್ಲ. ಪ್ರಾಬ್ಲಮ್ ಆಗಿದ್ದರಿಂದ ಸರ್ಕಾರ ಅವರು ಏನೇನು ಒದಗಿಸ್ಬೇಕಂತ ಇಲ್ಲಿ ಕಂಬರಲ್ಲಿ ಊಟ್ಕುಂಟೆ, ಈ ಹೊಡಿಕಟ್ಟೆ ಎಲ್ಲ ಕಡೆಗೆ ಹೋಗ್ತಿದ್ವಿ. ಮಲಿಯಮ್ಮ ಹತ್ರ, ಇಲ್ಲಿ ಹೊಡಿಕಟ್ಟೆ ಹತ್ರ, ಹಿಂಗೆ ಬೈಪಾಸ್ ರೋಡು ಕೆಳಗಡೆ ಹಂಗೆ ಮೇವು ಹೋಗ್ತಿದ್ವಿ. ಒಟ್ಟಾರೆಯಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಭೀಕರ ಬರಕ್ಕೆ ಜನ ಜಾನುವಾರುಗಳು ತತ್ತರಿಸಿ ಹೋಗಿವೆ. ಹನಿ ನೀರು, ತುಸು ಮೇವಿಗೂ ಕೂಡ ಮೂಕ ಪ್ರಾಣಿಗಳು ಪರಿತಪಿಸ್ತಿವೆ. ಇಷ್ಟೆಲ್ಲ ನಡೀತಿದ್ರೂ ಕೂಡ ಸರ್ಕಾರ ಮಾತ್ರ ಕೇವಲ ಬರ ವೀಕ್ಷಣೆ ಮತ್ತು ಸಮೀಕ್ಷೆ ಹೆಸರಲ್ಲಿ ಕಾಲಹರಣ ಮಾಡ್ತಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ದೇವರ ಎತ್ತುಗಳ ಸರಣಿ ಸಾವಿಗೂ ಮುನ್ನ ತುರ್ತಾಗಿ ಗೋಶಾಲೆಗಳನ್ನ ಪ್ರಾರಂಭಿಸಿ ಅಗತ್ಯ ಮೇವನ್ನ ಒದಗಿಸಲಿ ಅನ್ನೋದು ಈ ಭಾಗದ ಜನರು ಮತ್ತು ಭಕ್ತರ ಆಶಯವಾಗಿದೆ. ಮಲ್ಲಿಕಾರ್ಜುನ್, ಫ್ರೀಡಂ ನ್ಯೂಸ್, ಚಿತ್ರದುರ್ಗ. ಜಾನುವಾರುಗಳ ಏಳಿಗೆಗಾಗಿ ಪ್ರತಿ ಜಿಲ್ಲೆಗೊಂದು ಗೋಮಾಳ ಜಾಗ ಇರುತ್ತಲ್ಲ, ಅಲ್ಲಿನ ಜಾನುವಾರುಗಳಿಗೆ ಗೋಮಾಳದಲ್ಲಿ ಹುಲ್ಲಿಲ್ವಾ ಅಂತ ನಿಮ್ಮ ಸಾಮಾನ್ಯ ಪ್ರಶ್ನೆಗಳು ಇರಬಹುದು. ಆದರೆ ಬರಪೀಡಿತ ಜಿಲ್ಲೆಗಳಲ್ಲಿ ಗೋಮಾಳ ಜಾಗದಲ್ಲಿ ಒಂದು ಹನಿ ಮಳೆ ಬರದಲೇ ಇದ್ದಾಗ ಮೇವಂಗ್ ಬರೋದಕ್ಕೆ ಸಾಧ್ಯ? ಗೋಮಾಳ ಬರಗಾಲಕ್ಕೆ ತುತ್ತಾಗಿದೆ. ಆ ಭಾಗದ ರೈತರು ನೋಡಿ, ಕಾಂಗ್ರೆಸ್ಸು, ಬಿಜೆಪಿ, JDS ಅನ್ನೋದನ್ನು ಬಿಡೋಣ, ಆ ಭಾಗದ ಸ್ಥಳೀಯ ರಾಜಕಾರಣಿಗಳು ರೈತರು ಎದುರಿಸ್ತಾ ಇರುವಂತಹ ಸವಾಲುಗಳ ಬಗ್ಗೆ ಅವರಿಗೆ ಕಿಂಚಿತ್ತೂ ಕರುಣೆ ಇಲ್ಲ. ರೈತರ ಬಳಿ ನೋಡಿ, ಬರಪೀಡಿತ ಸಮಿತಿ ಅನ್ನೋದು ಅಧ್ಯಯನದ ಭಾಗಕ್ಕಾಗಿ ಹೋಗಿರೋದಾ ಅಥವಾ ರೈತರ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ಹೋಗಿರೋದಾ ಅರ್ಥ ಆಗ್ತಾ ಇಲ್ಲ. ಕಾಂಗ್ರೆಸ್ಸಿನ ಚಿತ್ರದುರ್ಗದ ಯಾರು ಉಸ್ತುವಾರಿ ಇದ್ದಾರೋ ಅವರು ಈ ಸ್ಟೋರಿನ ಗಮನಿಸಬೇಕು. ನಿಮಗೆ ನಿಮ್ಮ ಪಕ್ಷ ಒಂದು ಜವಾಬ್ದಾರಿ ಕೊಟ್ಟಿದೆಯಲ್ಲ, ಬರ ಅಧ್ಯಯನ. ಏನು ಮಾಡಿದ್ರಿ ಅಧ್ಯಯನ? ಚಿತ್ರದುರ್ಗ, ಹೊಳಲ್ಕೆರೆ, ಚಳ್ಳಕೆರೆ, ಇನ್ನು ಆಸುಪಾಸಿನ ಈ ಪ್ರದೇಶಗಳು ಜಾನುವಾರುಗಳಿಗೆ ತಿನ್ನೋದಕ್ಕೆ ಮೇವಿಲ್ಲ, ಕುಡಿಯೋದಕ್ಕೆ ನೀರಿಲ್ಲದ ಪರಿಸ್ಥಿತಿ. ಈ ಜಾನುವಾರುಗಳ ಜಲ ದಿಗ್ಬಂಧನಕ್ಕೆ ಪರಿಹಾರ ಕೊಡೋದಕ್ಕೆ ಸಾಧ್ಯನಾ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಚಿತ್ರದುರ್ಗದ ಪ್ರತಿನಿಧಿ ಮಲ್ಲಿಕಾರ್ಜುನ್ ಫೋನ್ ಸಂಪರ್ಕದಲ್ಲಿ. ಮಲ್ಲಿಕಾರ್ಜುನ್, ಎಲ್ಲೋ ಒಂದು ಕಡೆ ನಿಮ್ಮ ಈ ವರದಿ ಇಡೀ ಕರ್ನಾಟಕದ ರೈತರ ಹೃದಯವನ್ನು ಸ್ಪರ್ಶ ಮಾಡಬಹುದು. ಅದೇನೇ ಇರಲಿ, ಚಿತ್ರದುರ್ಗದಲ್ಲಿ ನೋಡಿ, ಜಾನುವಾರುಗಳಿಗೆ ತಿನ್ನೋದಕ್ಕೆ ಮೇವಿಲ್ಲ ಅನ್ನೋದು ನಿಜಕ್ಕೂ ಕರ್ನಾಟಕದ ಇತಿಹಾಸದಲ್ಲಿ ನಾನು ಪ್ರಥಮ ಬಾರಿ ಕೇಳ್ತಾ ಇದ್ದೀನಿ ಇತ್ತೀಚೆಗೆ. ಮಲ್ಲಿಕಾರ್ಜುನ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಚಿತ್ರದುರ್ಗ ಜಿಲ್ಲೆ ಕಳೆದ 10 ವರ್ಷಗಳಿಂದ ಭೀಕರ ಬರಗಾಲದಿಂದ ಬರುತ್ತಿದ್ದು, ಅದರಲ್ಲೂ ಮೊಳಕಾಲ್ಮೂರು ವಿಧಾನಕ್ಷೇತ್ರ ಏನಿದೆ ಅತಿ ಹಿಂದುಳಿದ ಪ್ರದೇಶ ಅಥವಾ ಮಳೆ ಇಲ್ಲದ ಪ್ರದೇಶ ಇದೆ. ಅದರಲ್ಲೂ ಈ ಬಾರಿ ಮುಂಗಾರು ಮಳೆ ಸಂಪೂರ್ಣ ಕೈ ಕೊಟ್ಟಿದೆ. ಇಲ್ಲಿನ ರೈತರು ಏನಾಗಿದೆ ಅಂದ್ರೆ
ಬೆಳೆಗಳಾಯ್ತು ಯಾವುದೇ ತರದ ಇಲ್ಲ. ಆಲ್ರೆಡಿ ನಮ್ಮ ಫ್ರೀಡಮ್ ನ್ಯೂಸ್ ಒಂದು ವರದಿ ಮಾಡಿತ್ತು, ಇಲ್ಲಿನ ರೈತರ ಕುಡಿಯೋ ನೀರು ಸಿಗದಂತ ಪರಿಸ್ಥಿತಿ ಆಗಿದೆ. ಅದರಲ್ಲೂ ಜಾನುವಾರು ಪಾಡುಗಳಂತ ಹೇಳದಂತ, ಅದರಲ್ಲೂ ಮುತ್ತಿಗೆಹಾರಹಳ್ಳಿ ಗ್ರಾಮದ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಗೆ ಸೇರಿದ ದೇವರ ಎತ್ತುಗಳ ಸ್ಥಿತಿ ಅಯೋಮಯವಾಗಿದೆ. ಅದರಲ್ಲೂ 3 ತಿಂಗಳಿಂದ ಅಲ್ಲಿ ಮೇವಾಯ್ತು ಯಾವುದೇ ತರದ ಇದು ವಸ್ತುಗಳು ಸಿಗ್ತಾ ಇಲ್ಲ. ಎಸ್ ಪ್ಲೀಸ್ ಕಂಟಿನ್ಯೂ ಮಲ್ಲಿಕಾರ್ಜುನ್. ಎಸ್ ಮಲ್ಲಿಕಾರ್ಜುನ್, ನನ್ನ ಧ್ವನಿ ಕೇಳಿಸ್ತಿದೆಯಾ ತಮಗೆ? ಎಸ್, ಸಂಪರ್ಕ ಕಡಿತ ಆಗಿದೆ ಮತ್ತು ಪ್ರಯತ್ನ ಸಾಧ್ಯವಾಗುತ್ತೆ. ಹಾಗಾಗಿ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಮಲ್ಲಿಕಾರ್ಜುನ್, ಆ ಭಾಗ ಕಳೆದ 10 ವರ್ಷಗಳಿಂದ ಬರಪೀಡಿತ ಜಿಲ್ಲೆಯಾಗಿದೆ. ಸೊ 10 ವರ್ಷಗಳಿಂದ ಈ ಸ್ಥಿತಿಯಲ್ಲಿ ಇದ್ದರೂ ಕೂಡ ಯಾರೊಬ್ಬರೂ ಕೂಡ ಈವರೆಗೂ ಆ ಬಗ್ಗೆ ಒಂದು ಅಧ್ಯಯನ ಮಾಡೋದಾಗಲಿ, ಅದಕ್ಕೊಂದು ಪರಿಹಾರ ಗಿಟ್ಟಿಸಿಕೊಳ್ಳುವಂಥ ಪ್ರಯತ್ನಗಳೇ ಆಗಿಲ್ಲ ಅನ್ನೋದನ್ನು ದುರಂತ. ಆ ಭಾಗದಲ್ಲಿ ಭಾರಿ ಪ್ರಮಾಣದ ರೈತರು ಕೃಷಿಯನ್ನು ಅವಲಂಬಿಸಿಕೊಂಡೇ ಬದುಕ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಇದಕ್ಕೊಂದು ಪರಿಹಾರ ಬೇಕು. ಮಲೆನಾಡಿನಲ್ಲಿ ಮಳೆಯ ಅಬ್ಬರ, ಬರದ ನಾಡಿನಲ್ಲಿ ಭೀಕರ ಬರದ ಛಾಯೆ. ಇನ್ನು ಕಳೆದ 3 ತಿಂಗಳಿನಿಂದ ಹನಿ ನೀರು, ಮೇವು ಸಿಗದೆ ರಾಸುಗಳು ಕಣ್ಣೀರು ಹಾಕುತ್ತಾ ಇದೆ. ಮನುಷ್ಯನಾದರೆ ಬಾಯಿ ಬಿಟ್ಟು ಕೇಳಬಹುದು, ಮೂಕ ಪ್ರಾಣಿಗಳು ಯಾವ ಭಾಷೆಯಲ್ಲಿ ಕೇಳುತ್ತೆ? ಸರಿಯಾದ ಮೇವು ಸಿಗದೆ ಎತ್ತುಗಳು ಸಾವನ್ನಪ್ಪಿರೋ ದಾರುಣ ಘಟನೆ. ಎತ್ತುಗಳು ತಿನ್ನೋದಕ್ಕೆ ಅನ್ನ ಇಲ್ಲದಲೇ ಸಾವು ಅನ್ನೋದು ನಿಜಕ್ಕೂ ದುರಂತ. ಮೇವಿಲ್ಲದೆ ಸಾವು ಅನ್ನೋದು ದುರಂತ. ಮಲ್ಲಿಕಾರ್ಜುನ್ ಮತ್ತೆ ಸಂಪರ್ಕದಲ್ಲಿ. ಮಲ್ಲಿಕಾರ್ಜುನ್, ಮಾತನಾಡ್ತಾ ಇದ್ವಿ ಆ ಭಾಗದ ರೈತರ ಪರಿಸ್ಥಿತಿಯ ಬಗ್ಗೆ, ಮುಂದುವರಿಸಿ ಮಲ್ಲಿಕಾರ್ಜುನ್. ಪರಿಸ್ಥಿತಿ ಇಲ್ಲಿನ, ಅದರಲ್ಲೂ ಈ ಮೊಳಕಾಲ್ಮೂರು ಕ್ಷೇತ್ರದ ವಿಧಾನ ಕ್ಷೇತ್ರದಲ್ಲಿ ಏನಾಗಿದೆ, ರೈತರ ಪರಿಸ್ಥಿತಿ ಬಹಳ ಅಯೋಮಯವಾಗಿದೆ. ಇದುವರೆಗೂ ಮಳೆ ಬರದ ಕಾರಣ ಅಲ್ಲಿ ಕುಡಿಯೋ ನೀರಿನ ಸ್ಥಿತಿ ಬಹಳ ಚಿಂತಾಜನಕ ಆಯ್ತು. ಅದರಲ್ಲೂ ದೇವರ ಎತ್ತುಗಳ ಸ್ಥಿತಿ ಅಯೋಮಯವಾಗಿದೆ. ಈಗಲೂ ಆದ್ರೂ ಅಲ್ಲಿ ಯಾವುದೇ ತರಹದ ಹುಲ್ಲಾಗ್ಲಿ ಅಥವಾ ಯಾವುದೇ ತರಹದ ಅರಣ್ಯ ಪ್ರದೇಶ, ಕಾಯ್ದಿಟ್ಟ ಅರಣ್ಯ ಪ್ರದೇಶ ಇಲ್ಲ. ಅದರಿಂದ ಅಲ್ಲಿ ದೇವರ ಎತ್ತುಗಳು ಅಂದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ ಅಂತ ಒಂದು ದೇವರಿದೆ. ಆ ದೇವರ ಎತ್ತಿಗೆ ಸುತ್ತಮುತ್ತಲಿನ ಗ್ರಾಮದ ಜನಗಳು ಏನ್ ಮಾಡ್ತಾರೆ, ಒಂದೊಂದು ಅಂದ್ರೆ ರಾಸುಗಳನ್ನ ಬಿಡ್ತಾರೆ. ಆ ರಾಸುಗಳನ್ನ ಕಾಯಕ್ಕೆ ಒಂದು ಕುಟುಂಬಕ್ಕೆ ನೇಮಕ ಮಾಡ್ತಾರೆ. ಆ ನೇಮಕ ಮಾಡಿದಾಗ ಏನಾಗುತ್ತೆ, ಆ ಭಕ್ತಾದಿಗಳಿಗೆಲ್ಲ ಸೇರಿ ಮಾಡ್ತಾರೆ, ಆ ರಾಸುಗಳಿಗೆ ಹುಲ್ಲನ್ನು ಒದಗಿಸ್ತಾರೆ. ಆದರೆ ಕಳೆದ 3 ವರ್ಷಗಳಿಂದ ಸರಿಯಾಗಿ ಮಳೆ ಬರದ ಕಾರಣ ಅಲ್ಲಿರುವಂತಹ ದೇವರ ಎತ್ತುಗಳು ಏನಾಗ್ತಾ ಇದಾವೆ, ಹುಲ್ಲಿಲ್ಲದೆ ಅಥವಾ ನೀರು ಇಲ್ಲದೆ ಸಾಯ್ತಾ ಇದಾವೆ. ಅದರಲ್ಲೂ 3 ತಿಂಗಳಿಂದ ಅಂತೂ ಹೇಳಬಾರದು, ಅಲ್ಲಿ ಸ್ಥಿತಿ ಬಹಳ ಚಿಂತಾಜನಕ ಆಗಿದೆ ಸಾಯಿ. ಇನ್ನು ಮಲ್ಲಿಕಾರ್ಜುನ್, ಇನ್ನು ಆ ಭಾಗದ ಉಸ್ತುವಾರಿ, ಕಾಂಗ್ರೆಸ್ಸಿನ ಉಸ್ತುವಾರಿ ಅವರೇನಾದರೂ ಬರುವಂಥ ಪ್ರಯತ್ನಗಳು ಅಥವಾ ಬರ ಅಧ್ಯಯನದ ಭಾಗವಾಗಿ ಯಾರಾದರೂ ಬಂದು ರೈತರ ಜೊತೆ ಚರ್ಚೆ ನಡೆಸಿರುವಂಥ ಮಾಹಿತಿ ಏನಾದರೂ ಇದೆಯಾ ಮಲ್ಲಿಕಾರ್ಜುನ್? ಜನಪ್ರತಿನಿಧಿಗಳು ಬರ್ತಾರೆ, ಅಲ್ಲಿ ಬಂದು ನೋಡ್ಕೊಂಡು ಹೋಗ್ತಾರೆ. ಅಲ್ಲಿಂದ ಬಂದು ಯಾವುದೇ ತರದ ಆರ್ಥಿಕ ಸಹಾಯವಾಯಿತು ಅಥವಾ ಮೇವಿನ ಯಾವುದೇ ತರಹದ ಭರವಸೆ ಕೊಟ್ಟರು, ಅಲ್ಲಿ ಯಾವುದೇ ತರಹದ ಆ ರಾಸುಗಳಿಗೆ ಸಹಾಯ ಆಗಿಲ್ಲ ಸಾಯಿ. ಈಗ ಸಾಮಾನ್ಯವಾಗಿ ಪ್ರತಿ ಜಿಲ್ಲೆಗೂ ಕೂಡ ಗೋಮಾಳ ಜಾಗ ಅಂತ ಇರುತ್ತೆ ಮಲ್ಲಿಕಾರ್ಜುನ್. ಗೋವುಗಳಿಗೆ ಅಥವಾ ಜಾನುವಾರುಗಳಿಗೆ ಮೇಯೋದಕ್ಕೆ ಸರ್ಕಾರವೇ ತನ್ನ ಭೂಮಿಯನ್ನು ಕೊಡುವಂತಹದ್ದು. ಇನ್ನು ಚಿತ್ರದುರ್ಗದ ಭಾಗದಲ್ಲೂ ಕೂಡ ಗೋಮಾಳ ಜಾಗ ಇರಬಹುದಲ್ವಾ? ಅಲ್ಲಿ ಮೇವಿನ ಕೊರತೆ ಹೆಂಗಾಯ್ತು ಅನ್ನೋದು. ಗೋಮಾಳ ಜಾಗ ಇದೆ, ಆದ್ರೆ ಮಳೆ ಇಲ್ಲದ ಕಾರಣ ಅಲ್ಲಿ ಬೆಳೆಯುವಂತ ಯಾವುದೇ ತರದ ಹುಲ್ಲಾಯ್ತು ಮತ್ತೆ ಯಾವುದೇ ತರದ ವಸ್ತುಗಳು ಇಲ್ದಂತೆ ಯಾವ ತರ ಮೇವು ಬರುತ್ತೆ? ಮಳೆನೇ ಇಲ್ಲ ಕಳೆದ 3 ತಿಂಗಳಿಂದ. ಅದರ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಕುಡಿಯ ನೀರಿನ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಮಳೆ ಇಲ್ಲದ ಕಾರಣ ಈ ತರ ಪರಿಸ್ಥಿತಿ ಉಂಟಾಗಿದೆ ಸಾಯಿ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಕೋಟೆನಾಡು ಚಿತ್ರದುರ್ಗದಲ್ಲಿದ್ದಂತಹ ಪರಿಸ್ಥಿತಿ, ತಿನ್ನೋದಕ್ಕೆ ಮೇವಿಲ್ಲದೆ ಜಾನುವಾರುಗಳು ಸಾಯ್ತಾ ಇದೆ. ಒಂದೊಂದು ದಿನಕ್ಕೆ 10 ಎತ್ತುಗಳು ಸತ್ತಿರುವ ವರದಿಯೂ ಕೂಡ ಇದೆ. ಆ ಭಾಗದ ಉಸ್ತುವಾರಿ, ಆ ಭಾಗದ ಜಿಲ್ಲಾ ಉಸ್ತುವಾರಿ, ಆ ಭಾಗದ ಜಿಲ್ಲಾಡಳಿತ, ಆ ಭಾಗದ ಪಂಚಾಯತ್ ವರ್ಗ, ಆ ಭಾಗದ ಶಾಸಕ ವರ್ಗ, ಆ ಭಾಗದ MP ವರ್ಗ ಎಲ್ಲದಕ್ಕೂ ನಾಚಿಕೆಯಾಗಬೇಕು. ಒಂದು ಗ್ರಾಮ ಅಥವಾ ಒಂದು ಊರಿನಲ್ಲಿ ಜಾನುವಾರು ತಿನ್ನೋದಕ್ಕೆ ಆಹಾರ ಇಲ್ಲದಲ್ಲೇ ಸಾಯುತ್ತೆ ಅನ್ನೋದಾದರೆ ನಿಮ್ಮ ಹಸಿ ಚರ್ಮ ಕಹಿ ಅನ್ನಿಸ್ಬೇಕು ನಿಮ್ಗಳಿಗೆ. ಅತಿ ದುರಂತ ಇದು. ಮಲೆನಾಡಿನಲ್ಲಿ ಮಳೆಯ ಅಬ್ಬರ, ಬರದ ನಾಡಿನಲ್ಲಿ ಭೀಕರ ಬರದ ಛಾಯೆ. ನಾವು ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಅಲ್ಲಿನ ಕಂಪ್ಲೀಟ್ ವರದಿಯನ್ನು ಕೊಡ್ತಾ ಇದ್ರು. ಜನ ತನ್ನ ಜಾನುವಾರನ್ನು ಸಾಕೋದಕ್ಕೆ ಹೆಂಗೆ ಪರದಾಡ್ತಾ ಇದ್ದಾರೆ. ಗೋಮಾಳ ಜಾಗ ಇದೆ, ಮಳೆ ಬರದಲೇ ಅಲ್ಲಿ ಹುಲ್ಲು ಕೂಡ ಬೆಳೆಯೋದಿಲ್ಲ. ಸಾಕಷ್ಟು ಪ್ರಮಾಣದ ಎತ್ತುಗಳನ್ನು ಸಾಕುವಂತಹ ರೈತರಲ್ಲಿದ್ದಾರೆ, ಆಡುಗಳನ್ನು ಸಾಕುವಂತಹ ರೈತರಿದ್ದಾರೆ. ಆ ಆಡು, ಕುರಿ, ಮೇಕೆ, ದನಗಳಿಗೆ ಮೇವೆಲ್ಲಿಂದ ತರೋದು?
ಮೇವು ಕೊಡೋದಕ್ಕೆ ಸಾಧ್ಯವಾಗದೆ ಅತಂತ್ರ ಸ್ಥಿತಿ ರೈತರದ್ದು. ಈ ಸಮಸ್ಯೆಯನ್ನು ಕೇಳಬೇಕಾದಂತಹ ಜನಪ್ರತಿನಿಧಿಗಳು ಅಲ್ಲಿಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಶಾಸಕ ಗೋಪಾಲ್ ಕೃಷ್ಣ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಚಿತ್ರದುರ್ಗದ ಮೊಳಕಾಲ್ಮೂರು ಪ್ರದೇಶ ಸರ್, ತಿನ್ನೋದಕ್ಕೆ ಮೇವಿಲ್ದಲೆ ಜಾನುವಾರು ಸಾಯ್ತಾ ಇದೆಯಂತೆ ಸರ್. ಇಲ್ಲ ಇಲ್ಲ, ಎಲ್ಲಿ ಉದಾಹರಣೆಗಳು ಇಲ್ಲ ಆತರ. ಜಾನುವಾರುಗಳು ಸತ್ತಿರೋ ಉದಾಹರಣೆಗಳು ನಮ್ ಗಮನಕ್ಕಂತೂ ಬಂದಿಲ್ಲ. ಆತರದ್ದಾಗೇ ಇಲ್ಲ. ಮೊನ್ನೆ DC ಅವರು ಹಿಂದೆ ಮೀಟಿಂಗ್ ಮಾಡಿದಾಗೆ ಚೀಫ್ ಮಿನಿಸ್ಟರ್ ಬಂದಂತ ಸಂದರ್ಭದಲ್ಲಿ ಕೂಡ ರಿವ್ಯೂ ಮೀಟಿಂಗ್ಗೆ ಅವಾಗ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. ಈಗ ಯಾವ್ದು ಎಮರ್ಜೆನ್ಸಿ ಫುಲ್ ಅಮೌಂಟ್ ಇರುತ್ತೋ ಕೆಲವೊಮ್ಮೆ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಮೊದ್ಲು ಎತ್ತುಗಳಿಗೆ ಮೇವು ಕೊಡ್ತಕ್ಕಂಥ ಬರೀ ದನಗಳಿಗೆ ಎಲ್ಲಾ ದನಗಳಿಗೂ ಮಾಡೋದು. ಆಮೇಲೆ ಗೋಶಾಲೆಗಳ ಬಗ್ಗೆ ಕೂಡ ಇಮಿಡಿಯೇಟ್ ಆಗಿ ಓಪನ್ ಮಾಡಿದ್ರು. ಈಗಾಗ್ಲೇ ಮುತ್ತುಗಾರಹಳ್ಳಿಯಲ್ಲಿ ಒಂದು ಗೋಶಾಲೆ ಈಗ ಆಲ್ರೆಡಿ ಇದೆ. ಈಗ ಅದಕ್ಕೆ ಮೊನ್ನೆ ಸರ್ಕಾರದಿಂದ ವಿಳಂಬ ಆಯ್ತು ಅಂತ ಹೇಳ್ಬಿಟ್ಟು ನಾನು ಬೇರೆ ಸೋರ್ಸಸ್ ಲಿಂದ ಒಂದು 3 ಲಕ್ಷ ರೂಪಾಯಿಗಳನ್ನ ಕೊಡಿಸಿ ಈಗಾಗ್ಲೇ ಎತ್ತುಗಳಿಗೆ ಮೇವನ್ನ ನಾವು ಒದಗಿಸಿದೀವಿ. ಅದೇ ರೀತಿಯಲ್ಲಿ ನಾವು ಕೇವಲ ಇನ್ನು ಕೆಲವೇ ದಿವಸಗಳಲ್ಲಿ ಬೇರೆ ಪಾಯಿಂಟ್ಗಳು ನಾವು ಓಪನ್ ಮಾಡ್ತಾ ಇದ್ವಿ. ಈಗ ಸದ್ಯಕ್ಕಂತೂ ಮಳೆ ಬಂದಿಲ್ಲ, ಮಳೆ ಬರುತ್ತೇನೋ ಅಂತ ಆಶಾಭಾವನೆ ಇತ್ತು. ಇದು ಬರ್ತಕ್ಕಂಥ ವಾತಾವರಣ ಇಲ್ಲಿ ಕಾಣ್ತಾ ಇಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಸೀರಿಯಸ್ ಆಗಿ ತಗೊಳ್ತೀನಿ. ಶಾಸಕರೇ, ನಾವು ನಮ್ಮ ತಂಡ ಭಾಗದಲ್ಲಿ ಒಂದು ಸಣ್ಣ ರಿಯಾಲಿಟಿ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಅನೇಕರು ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಮಾತನಾಡ್ತಾ ಇದ್ರು. ಅಲ್ಲಿನ ಜನ, ಅಲ್ಲಿನ ಶಾಸಕರ ಬಗ್ಗೆ ಸಮರ್ಥನೆ ಮಾಡುವಂತಹ ಪ್ರಯತ್ನಗಳೆಲ್ಲ ಆಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಒಂದು ಮಾತು ಬಂತು ಸರ್, ಇಲ್ಲಿ ವಿಪರೀತವಾಗಿ ಜಾನುವಾರುವನ್ನ ಸಾಕುವಂತಹ ಹವ್ಯಾಸವನ್ನ ಇಟ್ಕೊಂಡಿರುವಂತಹ ಜನ, ಜಾನುವಾರುಗಳಿಗೆ ಮೇವಿನ ಕೊರತೆ ಇದೆ ಅನ್ನೋದು ಸತ್ಯ. ಇಲ್ಲ ಇಲ್ಲ, ನಾನು ಹೇಳ್ತೀನಿ ಕೇಳಿ. ಮೇವಿನ ಕೊರತೆ ಇರ್ತಕ್ಕಂಥದ್ದು ಸತ್ಯನೇ, ಎಲ್ಲ ಕಡೆ ಇದೆ. ಇಲ್ಲಿ ನಾವು ಹೊರಗಡೆಯಿಂದ ತರಬೇಕು. ಇಲ್ಲಿ ಮೇವನ್ನೇ ನಾವು ಬೆಳಿತಾ ಇಲ್ಲ. ಸುತ್ತಮುತ್ತ ಈ ತಾಲೂಕಿನಲ್ಲಿ ಎಲ್ಲಿ ಕೂಡ ಸಿಕ್ಕಲ್ಲ. ಹೊರಗಡೆ ಇಲ್ಲ ಆಂಧ್ರ ಪ್ರದೇಶಕ್ಕೆ ಹೋಗ್ಬೇಕು, ಇಲ್ಲ ಬೇರೆ ಆ ಕಡೆ ಸಿಂಧನೂರು, ರಾಯಚೂರು ಡಿಸ್ಟ್ರಿಕ್ಟ್ ನಲ್ಲಿ ತರಬೇಕು ನಾವು ಮೇವು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಆ ಪ್ರಾಬ್ಲಮ್ಸ್ ಏನಿಲ್ಲ. ನಾವು ಕೂಡ ಇಲ್ಲೇ ಲೋಕಲ್ ಅಲ್ಲೇ ಇದೀವಿ. ನಾವು ಊರ್ ಬಿಟ್ಟೆ ಹೋಗಿಲ್ಲ. ನಾನು ಸ್ಥಾನದಲ್ಲೇ ಇದ್ದೆ. ನಾನು ಯಾವ ಊರಿಗೂ ಹೋಗಿಲ್ಲ, ಎಲ್ಲೂ ಹೋಗೇ ಇಲ್ಲ. ಮೊನ್ನೆ ಮಂತ್ರಿಗಳು ಬಂದಾಗ ಕೂಡ ಅದೇ ಸಬ್ಜೆಕ್ಟ್ ಬಂದಿದೆ. ಇನ್ನೊಂದು ವಾರ 15 ದಿವಸದಲ್ಲಿ ಎಲ್ಲ ವ್ಯವಹಾರನು ಮುಗಿತಾ ಇತ್ತು, ಮಾಡ್ತೀವಿ. ಶಾಸಕರೇ, ಒಂದು ಮನವಿ ತಮ್ಮಲ್ಲಿ. ಈ ಭಾಗಕ್ಕೆ ಮತ್ತೊಂದು ಸುತ್ತಿನ ತಮ್ಮ ಓಡಾಟ ಬೇಕು ಅಂತ ಅಂದ್ರೆ, ಈಗ ಅಲ್ಲಿನ ಜನ, ಅಲ್ಲಿನ ಜಾನುವಾರುಗಳು ಹೆಚ್ಚಾಗಿ ಸಾಕುವಂತ ರೈತರು, ಅವ್ರ ಜೊತೆ ಒಂದು ಸುತ್ತಿನ ಮಾತುಕತೆ ತಮ್ಮಿಂದ ನಡೆದ್ರೆ ಇನ್ನೂ ಕೂಡ ಒಳ್ಳೇದು ಅಂತ. ಬಹಳ ಸಂತೋಷದ ವಿಚಾರ. ನಾಳೆಯಿಂದ ಪ್ರಾರಂಭ ಮಾಡ್ಬಿಟ್ಟಿದ್ದೇನೆ ಆಗ್ಲೇ. ನಾನು ಥ್ಯಾಂಕ್ ಯು. ನಾಳೆ ಮಾಡಿದ್ದೀನಿ. ಆಮೇಲೆ ತಳಕು ಹೋಬಳಿಯಲ್ಲಿ ಸುಮಾರು 40-50 ಹಳ್ಳಿಗಳನ್ನ ಕರೆದಿದ್ದೀನಿ. ಒಂದೇ ಕಡೆ ಒಂದು ಜನಸಂಪರ್ಕ ಸಭೆ ತರ ಕರೆದು ಅಲ್ಲಿ ಕುಂದುಕೊರತೆಗಳನ್ನ ಮಾಡ್ತೀವಿ. ಅಲ್ಲಿ ಉದ್ಘಾಟನೆಗಳು ನಡೀತವೆ, ಭೂಮಿ ಪೂಜೆಗಳು ನಡೀತವೆ, ಎಲ್ಲ ಮಾಡ್ತಾ ಇದೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಫ್ರೀಡಮ್ ಜೊತೆ ಮಾತನಾಡಿದ್ದಕ್ಕೆ. ಆ ಭಾಗದ ಸ್ವತಃ ಶಾಸಕರು ಮಾತನಾಡ್ತಾ ಇದ್ರು. ನೋಡಿ, ರೈತರ ಜಾನುವಾರುಗಳಿಗೆ ಸರಿಯಾದ ರೀತಿಯಲ್ಲಿ ಮೇವಿಲ್ಲ ಅನ್ನೋದು ಅಲ್ಲಿನ ರೈತರ ಅಳಲು. ಇದನ್ನ ನಾವು ದೂಷಣೆ ಮಾಡ್ತಾ ಇಲ್ಲ, ಅಲ್ಲಿನ ಶಾಸಕರನ್ನು ಅಥವಾ ಅಲ್ಲಿನ ಜಿಲ್ಲಾಡಳಿತವನ್ನು ದೂಷಣೆ ಮಾಡ್ತಾ ಇಲ್ಲ. ಮೇವು ಹೌದು, ಅನೇಕ ಜಿಲ್ಲೆಗಳಲ್ಲೂ ಕೂಡ ಮೇವಿನ ಕೊರತೆಗಳಿರ್ತವೆ. ಈ ಬಗ್ಗೆ ಮಾತನಾಡೋದಕ್ಕೆ ಚಿತ್ರದುರ್ಗದ ಹೋರಾಟಗಾರ ಪ್ರತಾಪ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರತಾಪ್ ಅವರು ನಮಸ್ಕಾರ. ಸರ್ ನಮಸ್ಕಾರ ಸರ್. ಈವರೆಗೂ ಶಾಸಕರು ಮಾತನಾಡ್ತಾ ಇದ್ರು ನಮ್ಮ ಜೊತೆ, ಗೋಪಾಲ್ ಕೃಷ್ಣ ಅವರು. ಅಲ್ಲಿ ಮೇವಿನ ಕೊರತೆ ಇಲ್ಲ, ಜಾನುವಾರುಗಳು ಮೇವು ಸಿಗದಲ್ಲೇ ಸತ್ತಿರೋ ಚರಿತ್ರೆನೇ ಇಲ್ಲ ಅಂತಾರೆ. ನಿಜಾನಾ? ಇಲ್ಲ, ಇವತ್ತು ರಾಜ್ಯದಲ್ಲಿ ಅತಿ ಹಿಂದುಳಿದ ಜಿಲ್ಲೆ ಮತ್ತೆ ಮಳೆ ಬರತಕ್ಕಂತ ಪ್ರದೇಶ ಯಾವ್ದಾದ್ರು ಇದೆ ಅಂತಂದ್ರೆ ರಾಜ್ಯದಲ್ಲಿ ಪ್ರಥಮವಾಗಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿಗೆ. ಅಲ್ಲಿ ಯಾವುದೇ ತರಹದ ಮಳೆ ಬರದೇ ಇರೋದ್ರಿಂದ ಅಲ್ಲಿರ್ತಕ್ಕಂತ ದನ ಕರುಗಳಿಗಾಗಿರ್ಬೋದು, ಹಸುಗಳಿಗಾಗಿರ್ಬೋದು, ಜಾನುವಾರುಗಳಿಗೆ ಯಾವುದೇ ತರದಂತ ಮೇವುಗಳು ಅಲ್ಲಿ ಒದಗಿಸಕ್ಕೆ ಆಗ್ತಿರ್ಲಿಲ್ಲ. ಇದು ಮೇಲ್ನೋಟಕ್ಕೆ ನೋಡ್ತಾ ಇರ್ಬೇಕಂತಂದ್ರೆ ತಾಲೂಕು ದಂಡಾಧಿಕಾರಿಗಳ ವೈಫಲ್ಯ. ಯಾಕೆಂತಂದ್ರೆ ಜಿಲ್ಲಾ ಆಡಳಿತ ಅದನ್ನ ತಾಲೂಕು ದಂಡಾಧಿಕಾರಿಗಳು ಅಂತಕ್ಕಂಥವ್ರು ಇದ್ದು ಅಲ್ಲಿ ಏನು ಶ್ರೀಶೈಲ ಮಲ್ಲಿಕಾರ್ಜುನಕ್ಕೆ ಎತ್ತುಗಳು ಸೇರಿದಿರ್ತಕ್ಕಂತ ಎತ್ತುಗಳು, ಆ ದೇವರಿಗೆ ಹರಕೆ ಹೊತ್ತಿರ್ತಕ್ಕಂಥ ಎತ್ತುಗಳನ್ನ ಅವರು ದಾನವಾಗಿ ಕೊಟ್ಟಿರ್ತಕ್ಕಂಥವು. ಆ ದಾನವಾಗಿ ಕೊಟ್ಟಿರ್ತಕ್ಕಂಥ ಎತ್ತುಗಳಿಗೆ ಇವತ್ತು, ಯಾಕೆಂದ್ರೆ ಮೂಕ ಪ್ರಾಣಿಗಳು, ನಾವು ಮನುಷ್ಯರಾದ್ರೆ ಬಾಯ್ ಬಿಟ್ಟು ಕೇಳುತ್ತೆ ನಮ್ಗೆ ಅನ್ನ ಕೊಡಿ, ಊಟ ಕೊಡಿ ಅಂತ ಹೇಳ್ಬಿಟ್ಟು. ಅದು ಮೂಕ ಪ್ರಾಣಿಗಳು ಹೆಂಗ್ ಕೇಳುತ್ತೆ? ಇವತ್ತು ಅಲ್ಲಿರ್ತಕ್ಕಂಥ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಹೇಳ್ತಾ ಇದಾರೆ, ಏನಂತ ಹೇಳ್ತಿದಾರೆ, ನಾವು ಅಲ್ಲಿ ಫಾರೆಸ್ಟ್ ಲ್ಯಾಂಡ್ ಇದೆ, ಅಲ್ಲಿ ಒಳಗಡೆ ಹೋಗಕ್ ಆಗ್ತಿಲ್ಲ, ಇನ್ನೊಂದಿಲ್ಲ ಅಂತ. ಅದಕ್ಕೆ ಪರ್ಯಾಯವಾಗಿ ಎತ್ತುಗಳಿಗೆ ತಾಲೂಕು ದಂಡಾಧಿಕಾರಿಗಳು ಮೇವುಗಳನ್ನ ಹೊರಗಡೆಯಿಂದ ತರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು. ಇವತ್ತು ಅದೇ ಕಾಮಗಾರಿಗಳಿಗೆ ಅಂದ್ರೆ ಹಣ ಎಲ್ಲಿ ಬೇಕಾದ್ರೂ ಹುಟ್ಟುತ್ತೆ, ಈ ರಸ್ತೆ ಕಾಮಗಾರಿಗಳು ಅಂತ ಕಾಮಗಾರಿಗಳಿಗೆ. ಆದ್ರೆ ಇವತ್ತು
ನಮ್ಮ ಬಹಳ ಹಿಂದೂ ಸಂಪ್ರದಾಯದಲ್ಲಿ ಉತ್ತಮವಾದಂತ ಇದಾಗಿರೋದ್ರಿಂದ ದಯಮಾಡಿ ತಾಲೂಕು ದಂಡಾಧಿಕಾರಿಗಳು ಅಲ್ಲಿರ್ತಕ್ಕಂಥ ಶಾಸಕರು ಈಗ ನೂತನವಾಗಿರ್ತಕ್ಕಂಥ ಸಚಿವರು ಇದನ್ನ ಗಮನ ಹರಿಸಿ ಅಲ್ಲೇನ್ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಗೆ ಸೇರಿದಿರ್ತಕ್ಕಂಥ ಸುಮಾರು 300 ಎತ್ತುಗಳು ಹಸಿವಿನಿಂದ ಬಳಲ್ತಾ ಇದಾವೆ. ಅವಕ್ಕೆ ಮೇವನ್ನ ಕೊಡುವಂತ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಬೇಕಂತ ನಾವು ಸಹ ಒತ್ತಾಯ ಮಾಡ್ತಾ ಇದೀವಿ ಸರ್. ಪ್ರತಾಪ್, ಈಗ ನೀವು ಹೇಳ್ತಾ ಇದ್ರಿ ಆ ಶ್ರೀಶೈಲ ದೇವರ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಜಾನುವಾರುಗಳಿಗೆ ಮಾತ್ರ ಮೇವಿಲ್ಲ, ಇನ್ನು ಆ ಭಾಗದ ಬೇರೆ ಬೇರೆ ಜಾನುವಾರುಗಳಿಗೆ ಸರಿಯಾದಂತಹ ರೀತಿಯಲ್ಲಿ ಸಿಗ್ತಾ ಇದೆಯಾ ಮೇವು? ಇಲ್ಲ ಸರ್, ಅದು ನಾವು ಹೇಳ್ತಿರತಕ್ಕಂಥದ್ದು ದಾನವಾಗಿ ಕೊಟ್ಟಿರ್ತಕ್ಕಂಥದ್ದು ಅನ್ನುವಂತ ನಿಟ್ಟಿನಿದೆ. ಟೋಟಲಿ ಯಾಕೆಂದ್ರೆ ಮಳೆನೇ ಇಲ್ಲ ಅಂತಾನೆ ಮೇವಿಲ್ಲದಿರುತ್ತೆ. ಆ ಮೇವುಗಳನ್ನ ತರಿಸ್ತಕ್ಕಂಥ ಹೊರಭಾಗಗಳಿಂದ ತರಿಸ್ತಕ್ಕಂಥದ್ದು ಕರ್ತವ್ಯ ಯಾರ್ದು? ಅಲ್ಲಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳದ್ದು ಮತ್ತು ಜಿಲ್ಲಾಡಳಿತದ್ದು ಅಲ್ಲಿರ್ತಕ್ಕಂಥವ್ರಿಗೆ. ಯಾಕೆಂದ್ರೆ ವಾಸ್ತವಾಂಶ ಅವ್ರಿಗೆ ಗೊತ್ತಿರುತ್ತೆ. ಬೇರೆ ಕಡೆಯಿಂದ ತರಿಸಿ ಆದ್ರೂ ಅವಕ್ಕೆ ಜೀವನ ಉಳಿಸುವಂತ ನಿಟ್ಟಿನಲ್ಲಿ ಅವ್ರು ಕಾರ್ಯೋನ್ಮುಖರಾಗ್ಬೇಕು ಸರ್. ಇನ್ನು ಬೇರೆ ಈಗ ಅಲ್ಲಿ ಸಾಮಾನ್ಯ ಜನರು, ಈಗ ಜಾನುವಾರದ ವಿಚಾರ ಸರಿ, ಅದು ಕೂಡ ಗಂಭೀರವಾಗಿ ಪರಿಗಣಿಸ್ಕೋಬೇಕು. ಅಲ್ಲಿನ ಜನರ ಪರಿಸ್ಥಿತಿ ಹೇಗಿದೆ? ರೈತರು ಈಗ ಕೃಷಿ ಬೆಳೆದಿರ್ತಾರೆ, ಮಳೆ ಇಲ್ಲ, ಈ ತರದ ಸಮಸ್ಯೆಯೂ ಕೂಡ ಇದಾವ ಪ್ರತಾಪ್? ಸರ್ ಖಂಡಿತ ಸರ್. ಇವತ್ತಿನ ಪರಿಸ್ಥಿತಿಯಲ್ಲಿ ಚಿತ್ರದುರ್ಗ ಜಿಲ್ಲೆ ಟೋಟಲಿ ಮೊಳಕಾಲ್ಮೂರು ತಾಲೂಕು ಅಂತ ಚಿತ್ರದುರ್ಗ ಜಿಲ್ಲೆಯಲ್ಲೇ ಸಹ ಮಳೆ ಇಲ್ದಲೆ ಬಹಳ ರೈತರು ಬಹಳ ಕಂಗಾಲಾಗಿರ್ತಕ್ಕಂಥದ್ದು. ಆ ಮೊಳಕಾಲ್ಮೂರು ಭಾಗದಲ್ಲಂತೂ ಇನ್ನೂ ಹೆಚ್ಚು. ನೋಡಿ, ಆ ಭಾಗದಲ್ಲಿ ಹೋಗ್ತಾ ಹೋದ್ರೆ ನಾವ್ ಯಾವ್ದಾದ್ರು ವೆಹಿಕಲ್ ಹೋಗ್ಬೇಕಾದ್ರೆ ನೋಡ್ತಾ ಇರ್ತೀವಿ, ಫುಲ್ ಮರುಭೂಮಿ ತರ ಇರುತ್ತೆ. ಎಲ್ಲಿ ಬಿತ್ತನೆ ಮಾಡಕ್ ಆಗ್ತಿಲ್ಲ, ಏನಿಲ್ಲ. ಅಲ್ಲಿರ್ತಕ್ಕಂಥ ರೈತರು ನೀವು ತಾವು ಭೇಟಿ ಮಾಡಿರ್ಬೋದು. ಅದ್ ನೋಡ್ಬಿಟ್ರೆ ನಮಗೆ ಒಂಥರ ಅನ್ಸುತ್ತೆ, ಒಂಥರ ಯಾಕೆಂದ್ರೆ ಅಲ್ಲಿ ಆ ಭಾಗದಲ್ಲಿ ಸರಿಯಾದ ರೀತಿಯಲ್ಲಿ ಎಜುಕೇಶನ್ ಇಲ್ಲ, ಏನಿಲ್ಲ, ಮತ್ತೊಂದಿಲ್ಲ. ಆ ರೈತರು ಅಲ್ಲಿರ್ತಕ್ಕಂಥವ್ರು ಜಾನುವಾರುಗಳು ಮತ್ತು ಕೃಷಿಯನ್ನೇ ಅವಲಂಬಿಸ್ಕೊಂಡಿರೋದ್ರಿಂದ ಇವತ್ತು ಅಲ್ಲಿರ್ತಕ್ಕಂಥವ್ರ ಸ್ಥಿತಿಗತಿಗಳು ಸಹ ಬಹಳ ಚಿಂತಾಜನಕವಾಗಿದೆ ಸರ್. ಈಗ ನಿಮ್ಮ ಶಾಸಕರು ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ರಘುಮೂರ್ತಿ ಸಚಿವರು ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ಈಗ ಚಿತ್ರದುರ್ಗದ ಒಂದು ತಾಲೂಕಿನಲ್ಲಿ ಈ ಶ್ರೀಶೈಲ ಎನ್ನುವಂತಹ ದೇವರಿಗೂ ಬಿಟ್ಟಿರ್ತಕ್ಕಂತಹ ದನಗಳು ಸರಿಯಾದ ಮೇವುಗಳಿಲ್ಲದೆ ಸಾಯ್ತಾ ಇದೆ ಅನ್ನುವಂತಹ ವರದಿ ಸರ್. ಈ ಬಗ್ಗೆ ತಮ್ಮ ಗಮನಕ್ಕೆ ಏನಾದ್ರು ಬಂದಿದೆಯಾ ಸರ್? ಇಲ್ಲ, ನೀವೇನ್ ಹೇಳ್ತಾ ಇದ್ರಲ್ಲ, ಅದು ಬಹುಶಃ ಆ ತರ ಇಲ್ಲ. ನಾನು ಮೊನ್ನೆ ತಾನೇ ಮೊಣಕಾಲ್ಮೂರಿಗೆ ಹೋಗಿ ಶಾಸಕರೊಂದಿಗೆ ಮತ್ತೆ ಏನು ಪ್ರಕೃತಿ ವಿಕೋಪ ಅಡಿನಲ್ಲಿ ಇರ್ತಕ್ಕಂಥ ಲ್ಯಾಂಡ್ಗಳನ್ನ ಒಂದ್ ನಿಮಿಷ ಒಂದ್ ಸ್ವಲ್ಪ ಎತ್ತೋ ಆಗ್ತಾ ಇದೆ, ಮತ್ತೆ ಚೆಕ್ ಮಾಡ್ಲಾ? ಎಸ್ ಸರ್. ಸರ್ ಒಂದು ಸೆಕೆಂಡ್, ಒಂದು ಕ್ಲಾರಿಟಿ. ನಮ್ಮ ಜೊತೆ ಈಗ ಅಲ್ಲಿನ ಹೋರಾಟಗಾರರು ಪ್ರತಾಪ್ ಅವರು ಇದ್ದಾರೆ ಸರ್, ಅವರೇ ಹೇಳುವಂತೆ. ಪ್ರತಾಪ್ ಮಾತನಾಡಬಹುದು, ಸಚಿವರಿದ್ದಾರೆ. ಹಾ ಸರ್ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಪ್ರತಾಪ್ ಅವರೇ. ಸರ್ ಚೆನ್ನಾಗಿರಿ ಸರ್? ಚೆನ್ನಾಗಿದೆ. ಸರ್ ಇಲ್ಲ, ನಿಮ್ಮ ನೂತನವಾಗಿ ಆಗಿರ್ತಕ್ಕಂಥದ್ದು ನಿಮ್ಗೆ ಕಂಗ್ರಾಚುಲೇಷನ್ ಸರ್. ನಿಮ್ಮ ತಾಲೂಕಲ್ಲಿ ಕ್ರಿಯಾಶೀಲವಾಗಿ ಎಲ್ಲ ಆಗ್ತಿದೆ ಸರ್ ಕೆಲಸಗಳು. ಆದ್ರೆ ಮೊಳಕಾಲ್ಮೂರು ಭಾಗದಲ್ಲಿ ಎತ್ತುಗಳಿಗೆ, ಜಾನುವಾರುಗಳಿಗೆ ಹೊರಭಾಗದಿಂದ ತಾವು ದಯಮಾಡಿ ಮೇವುಗಳನ್ನ ತರಿಸಿ ಅವುಗಳಿಗೆ ರಕ್ಷಣೆ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಸರ್. ಈಗ ಪ್ರತಾಪ್ ಅವರೇ ನೋಡಿ, ನಾನು 10ನೇ ತಾರೀಕು ಅದೇನು ದೇವ್ರ ಎತ್ತುಗಳಿಗೆ ಇದೆಯಲ್ಲ, ಮುತ್ಗಾರಳ್ಳಿ ಅಂತ ವಿಸಿಟ್ ಮಾಡಿದೆ. ಅಲ್ಲಿ ಸುಮಾರು 500 ಹಸುಗಳಿದಾವೆ. 500 ಹಸುಗಳಿಗೆ ಏನಿದೆಯಲ್ಲ, DC ಅವ್ರನ್ನ ಮತ್ತೆ ಎಲ್ಲ ನಮ್ಮ ಜನಪ್ರತಿನಿಧಿಗಳೊಂದಿಗೆ ಹೋಗಿ ಅದಕ್ಕೆ ಇಮಿಡಿಯೇಟ್ ಆಗಿ ಅವ್ರಿಗೆ ಮೇವು ಕೊಡ್ಸಂತ ಕೆಲಸ ಮಾಡೋದಕ್ಕೆ ಹೇಳಿವಿ. ಆಮೇಲೆ ಟ್ರಸ್ಟ್ ಮಾಡಕ್ ಹೇಳಿದ್ವಿ. ಟ್ರಸ್ಟ್ ಮಾಡಿದ್ರೆ ಒಂದು ದಿವಸಕ್ಕೆ ಒಂದ್ ಹಸುಗೆ 17 ರೂಪಾಯಿ ಕೊಡ್ತೀವಿ ಸರ್ಕಾರದಿಂದ. ತಿಂಗಳಿಗೆ 540, ವರ್ಷಕ್ಕೆ ಸುಮಾರು 6000 ಅಮೌಂಟ್ ಬರುತ್ತೆ ಒಂದ್ ಹಸುಗೆ. ಟ್ರಸ್ಟ್ ಮಾಡಿ 500 ಹಸುಗಳಿದಾವಲ್ಲ, ಟ್ರಸ್ಟ್ ಮಾಡಿ ಅದಕ್ಕೆ ಕೊಡೋ ಮುಖಾಂತರ, ಜೊತೆಗೆ ಅದು ಟ್ರಸ್ಟ್ ಆಗೋವರೆಗೂ ಅರ್ಜೆಂಟ್ ಆಗಿ ನಾವು ಇವಾಗ ಇಮಿಡಿಯೇಟ್ ಆಗಿ ನಮ್ಗೆ 2800 ಹಸುಗಳಿದಾವೆ, ದೇವರ ಹಸುಗಳು, ಚಳ್ಳಕೆರೆ, ಚಿತ್ರದುರ್ಗ ಮತ್ತು ಮೊಣಕಾಲ್ಮೂರಿನಲ್ಲಿ. ಈ ವ್ಯವಸ್ಥೆ ಮಾಡಿದೀವಿ. ಏನ್ ಅಲ್ಲಿ ಸಾಯ್ತಾ ಇರೋದು ಅದೆಲ್ಲ ರಾಂಗ್. ಇದು ನೀವು ಪ್ರತಾಪ್, ನೀವ್ ಎಲ್ಲಿಯವ್ರು? ನೀವು ಮೊಣಕಾಲ್ಮೂರನ? ಇಲ್ಲ, ಚಿತ್ರದುರ್ಗ ಸರ್. ಚಿತ್ರದುರ್ಗ ಇಲ್ಲ, ನೀವೆಲ್ಲ ಹೋಗಿ ನೋಡಿ. ಆ ತರ ಪರಿಸ್ಥಿತಿ ಇಲ್ಲ. ಬೇಕಾದ್ರೆ ಅದಕ್ಕೆಲ್ಲ ನೀವು ಪೇಪರ್ಲು ಬಂದು ವಿಸಿಟ್ ಮಾಡಿರೋದೆಲ್ಲ ಸರಿಯಾದ ರೀತಿಯಲ್ಲಿ ಈಗ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟಿದೀವಿ. 2800 ಹಸುಗೆ ಇಮಿಡಿಯೇಟ್ ಆಗಿ ಎಲ್ಲಾ ದೇವರ ಹಸುಗಳು ಕೊಡ್ಬೇಕಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ರಘುಮೂರ್ತಿ ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಫ್ರೀಡಮ್ ಟಿವಿಗೆ ಸಂದಿದಂತಹ ಮತ್ತೊಂದು ವಿಕ್ಟರಿ. ನಾವು ಆ ಭಾಗದ ಜಾನುವಾರುಗಳ ಪರಿಸ್ಥಿತಿಯನ್ನು ವಿಸ್ತೃತವಾಗಿ ಬ್ರೇಕ್ ಮಾಡಿದ್ವಿ. ಶಾಸಕರು ಮಾತನಾಡಿದ್ರು, ಸಚಿವ ರಘುಮೂರ್ತಿ ನೂತನ ಸಚಿವರು ಪಾಪ ಅವರು ಕೂಡ ತಕ್ಷಣಕ್ಕೆ ಸ್ಪಂದನೆ, ನಾಳೆನೇ ಕ್ರಮ ಅಂತ ಹೇಳ್ತಾರೆ ಅವರು. ಇದು ಫ್ರೀಡಮ್ ಟಿವಿ. ಇನ್ನು ಜನರಿಗೆ ಫ್ರೀಡಮ್ ಟಿವಿಯ ವರದಿಯ ಬಗ್ಗೆ ವಿಸ್ತೃತವಾಗಿ ಅರ್ಥ ಮಾಡಿಸುವಂತಹ ಅವಶ್ಯಕತೆ ಇಲ್ಲ ಅನಿಸುತ್ತೆ.
ರಘುಮೂರ್ತಿ ಅವರು ಸಂಪರ್ಕಕ್ಕೆ ಬಂದರು, ಸ್ವತಃ ಅವರೇ ಹೇಳಿದ್ರು ನಾಳೆಯಿಂದಲೇ ಪ್ರಾರಂಭ ಆಗುತ್ತೆ. ಒಂದು ವೇಳೆ ನೋಡಿ, ಸತ್ತಿಲ್ಲ ಅನ್ನುವ ವರದಿ ಜನಪ್ರತಿನಿಧಿಗಳನ್ನು ಎಚ್ಚರಗೊಳಿಸೋದಕ್ಕಾದರೆ ಆ ಉದಾಹರಣೆ ತಪ್ಪಲ್ಲ. ಮೇವಿಲ್ಲದೆ ಇರತಕ್ಕಂತಹ ಜಾನುವಾರುಗಳಿಗೆ ಮೇವಿನ ವ್ಯವಸ್ಥೆಗಳಾಗಬೇಕು, ಸಚಿವರು ಹೇಳಿದ್ದಾರೆ. ಸೊ ಇದಾಗಿತ್ತು ಈ ಸ್ಟೋರಿಯ ಅತ್ಯಂತ ಜಯದ ಭಾಗ. ಸಚಿವರು ಮಾತನಾಡಿದ್ರು, ಸಂಬಂಧಪಟ್ಟ ಹಾಗೆ ಪರಿಹಾರ ಆಗುತ್ತೆ ಎನ್ನುವಂಥ ಭರವಸೆಯನ್ನು ನೀಡಿದ್ದಾರೆ. ನೋಡೋಣ, ಆ ಭಾಗದಲ್ಲಿ ಮೇವಿಲ್ಲದೆ ಇರತಕ್ಕಂತಹ ಜಾನುವಾರುಗಳಿಗೆ ಮೇವು ಸಿಗುತ್ತಾ? ರಘುಮೂರ್ತಿಯವರು ಈ ಆಶ್ವಾಸನೆಯ ಬಗ್ಗೆ ಪ್ರಾಯೋಗಿಕಕ್ಕೆ ತರ್ತಾರಾ? ಈ ಎಲ್ಲವನ್ನು ಕೂಡ ಕಾದು ನೋಡೋಣ. ನಿಮ್ಮ ಅಕ್ಕಪಕ್ಕ ಇದೇ ತರಹದ ಅನ್ಯಾಯ ಅನೀತಿ ನಡೀತಾ ಇದೆಯಾ? ನೀವು ಕೂಡ ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸಿಗೆ ದೂರು ದಾಖಲು ಮಾಡಬಹುದು. ನೀವು ಸಂಪರ್ಕಿಸಬೇಕಾದ ಸಂಖ್ಯೆ 9686615149. ಸಾಕ್ಷಿ ಸಮೇತ ವಿಡಿಯೋವನ್ನು ಕಳುಹಿಸಬಹುದು. ಜೊತೆಗೆ ಫ್ರೀಡಮ್ ಟಿವಿಯ ಪ್ರಧಾನ ಕಚೇರಿಗೂ ಕೂಡ ಭೇಟಿ ಕೊಡಬಹುದು. ಕಂಪ್ಲೇಂಟ್ ಬಾಕ್ಸಿಗೆ ದೂರನ್ನು ದಾಖಲು ಮಾಡಬಹುದು. ಸೊ ಇನ್ನು ಇವತ್ತಿನ ಈ ಸ್ಟೋರಿಗೆ ಜಯ ಸಿಗಲಿ ಅನ್ನೋ ಆಶಯದೊಂದಿಗೆ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.